ನಡುವೆ ಸರ್ಕಾರ ಹಣದ ರಾಶಿ ಹಣದ ಸಮುದ್ರವನ್ನೇ ಹರಿಸಿದ್ದಾರೆ. ನಾವು ನಿಜವಾಗ್ಲೂ ಹೋಪ್ ಆಗಿದ್ದು ಚನ್ನಪಟ್ಟಣ ಮೂರನ್ನು ಗೆಲ್ಲುವಂಥ ಅವಕಾಶ ನಮಗಿದೆ ಅಂತೇಳಿ. ಆದರೆ ಹಣದ ಹೊಳೆಯನ್ನೇ ಹರಿಸಿದ್ದಾರೆ. ಅದಕ್ಕೆ ನಾವು ಏನು ಹೇಳಲಿಕ್ಕೆ ಸಾಧ್ಯ ಅನ್ನೋದಿದೆ. ಇದು ಇದೇ ರೀತಿ ಇರಲ್ಲ, ಮುಂದೆ ಚೇಂಜಸ್ ಆಗುತ್ತೆ. ನೋವಂತೂ ಆಗಿದೆ, ನೋವಂತಾಗಿದೆ. ಆದರೆ 80-85 ಸಾವಿರ ಇಲ್ಲಿ ಚನ್ನಪಟ್ಟಣದಲ್ಲ ಮತವನ್ನು ನಮ್ಮ ಪಕ್ಷದ ನಮ್ಮ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರ ಮೊಮ್ಮಗನಿಗೆ ಸಿಕ್ಕಿದೆ. ಎದೆಗುಂದುವಂಥ ಅಗತ್ಯ ಇಲ್ಲ. ಭವಿಷ್ಯ ಇದೆ ಮುಂದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ. ನಾವೆಲ್ಲ ಅವ್ರ ಜೊತೆ ಇದ್ದೀವಿ ಅಂತ ಹೇಳಿಕ್ಕೆ ಬಯಸ್ತಾರೆ.